ರಾಜಕೀಯದಲ್ಲಿ ಈಗ ಮತ್ತೆ ಸಂಚಲನಕ್ಕೆ ಕಾರಣ ಆಗಿದೆ. ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಕೊಟ್ಟಂತಹ ಶಾಕ್. ಪರಮೇಶ್ವರ್ ಅವರ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿಯಾಗಿದೆ. 4 ಕಾಲೇಜು, ಪರಂ ಒಡೆತನದ ಕಾಲೇಜುಗಳ ಮೇಲೆ ಇಡಿ ನಡೆಸಿದಂತ ದಾಳಿ ನಿನ್ನೆ ಬೆಳಿಗ್ಗೆಯಿಂದ ದಾಳಿಯಾಗಿದೆ. ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಆರಂಭದಲ್ಲಿ ಬೇರೆನೇ ಆಂಗಲ್ ಇತ್ತು, ಆದ್ರೆ ಹೊತ್ತು ಕಳೀತಾ ಇದ್ದಂತೆ ಒಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ. ರನ್ಯಾ ರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿ ಅಂತ. ಚಿನ್ನ ಖರೀದಿ ಮಾಡೋದಕ್ಕೆ ಹವಾಲಾ ಮೂಲಕ ಇಲ್ಲಿಂದ ದುಡ್ಡು ಹೋಗಿತ್ತು. ವಿದೇಶಿ ವ್ಯವಹಾರದ ಬಗ್ಗೆ ಆರೋಪಿಗಳ ತಪ್ಪೊಪ್ಪಿಗೆ ಇದೆ. ರನ್ಯಾಗೆ ಹಣ ವರ್ಗಾವಣೆ ಮಾಡಿದವರಿಂದ ತಪ್ಪೊಪ್ಪಿಗೆ ಇದೆ. ತಪ್ಪೊಪ್ಪಿಗೆ ಬೆನ್ನಲ್ಲೇ ಇಡಿ 16 ಕಡೆ ದಾಳಿ ನಡೆಸಿದೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ ಇಡಿ ಶೋಧ ನಡೆದಿದೆ. ಸುಮಾರು 9 ಗಂಟೆ ಹೊತ್ತಿಗೆ ನಿನ್ನೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು. ಆದ್ರೆ 11 ಗಂಟೆ ಹೊತ್ತಿಗೆನೆ ಆರ್ ಅಶೋಕ್ ಅವರು ಒಂದು ಮೇಜರ್ ಟ್ವಿಸ್ಟ್ ಕೊಟ್ರು. ಅದು ರನ್ಯಾ ಕೇಸ್. ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಲಿಂಕ್ ಕೊಟ್ರು. ಅದು ದೊಡ್ಡ ಟ್ವಿಸ್ಟ್ ಅನ್ನ ಪಡ್ಕೋತು. ಅದಾದ ನಂತರ ಇಡಿ ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್. ರನ್ಯಾ ಕೇಸ್ಗೂ ಪರಮೇಶ್ವರ್ಗೂ ಏನ್ ಲಿಂಕ್ ಇದೆ? ರನ್ಯಾ ಕ್ರೆಡಿಟ್ ಬಿಲ್ ಕಟ್ಟೋದಕ್ಕೆ 40 ಲಕ್ಷ ಪಾವತಿಯಾಗಿದೆ. ಪ್ರಭಾವಿ ವ್ಯಕ್ತಿಯಿಂದಲೇ ಈ 40 ಲಕ್ಷ ವ್ಯವಹಾರ ನಡೀತಾ. ಹಾಗಾದ್ರೆ ಪರಮೇಶ್ವರ್ ಒಡೆತನದ ಸಂಸ್ಥೆಯಿಂದಲೇ 40 ಲಕ್ಷ ಪಾವತಿ ಆಯ್ತಾ? ಇಡಿಯ ಪ್ರೆಸ್ ನೋಟ್ ಅಲ್ಲಿ ಯಾವ ಸಂಸ್ಥೆ ಏನು ಅಂತ ಇಲ್ಲ, ಆದ್ರೆ ಒಂದು ಶಿಕ್ಷಣ ಸಂಸ್ಥೆಯಿಂದ ಅದರ ಅಕೌಂಟ್ನಿಂದ 40 ಲಕ್ಷ ಹಣ ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದಕ್ಕೆ ಹೋಗಿದೆ ಅಂತ. ಸಂಸ್ಥೆಯ ಬ್ಯಾಂಕ್ ಖಾತೆಯಿಂದ ರನ್ಯಾಗೆ 40 ಲಕ್ಷ ಹಣ ಹೋಗಿದೆ ಅಂತ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ನಿನ್ನೆ ರೇಡ್ ಆದಂತ ಶಿಕ್ಷಣ ಸಂಸ್ಥೆ ಯಾವುದು? ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ. ಇಡಿ ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಏನಿದೆ ಅದರಲ್ಲಿ ಇದ್ದಿದ್ದೇನು? ಒಂದು ಶಿಕ್ಷಣ ಸಂಸ್ಥೆಯಿಂದ 40 ಲಕ್ಷ ಹಣ ಹೋಗಿದೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದಕ್ಕೆ ಅಂತ ರನ್ಯಾ ರಾವ್ಗೆ. ಹಾಗಾದ್ರೆ ಯಾವ ಶಿಕ್ಷಣ ಸಂಸ್ಥೆ, ಯಾವ ಪ್ರಭಾವಿಯ ಸೂಚನೆ ಮೇರೆಗೆ 40 ಲಕ್ಷ ಹಣ ಟ್ರಾನ್ಸ್ಫರ್ ಆಗಿದೆ ಶಿಕ್ಷಣ ಸಂಸ್ಥೆಯೊಂದರ ಅಕೌಂಟ್ನಿಂದ? ರನ್ಯಾ ಕೇಸ್ಗೂ ಈ ರೇಡ್ಗೂ ಏನ್ ಸಂಬಂಧ? ಹಾಗಾದ್ರೆ ಲಿಂಕ್ ಇದೆಯಾ? ಇಂಚಿಂಚು ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಇದರ ಬಗ್ಗೆಯೇ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇಡಿ ದಾಳಿ ಅನ್ನೋದು ಆ ಕಾರಣಕ್ಕಾಗಿ ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. 2019ರಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು. ಆಗಾದಂತ ರೇಡ್ ಯಾಕೆ? ತೆರಿಗೆ ವಂಚನೆ ಬಗ್ಗೆ. ಇಡಿ ದಾಳಿಯ ಬೆನ್ನಲ್ಲೇ ರಾಜಕೀಯ ಜೋರಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಡೆ ಮುಗಿಬಿದ್ದಿದೆ. ಯಾವ ಕಾರಣಕ್ಕಾಗಿ? 11 ಗಂಟೆ ಅಷ್ಟೊತ್ತಿಗೆ ನಿನ್ನೆ ಆರ್ ಅಶೋಕ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಒಂದು ಲಿಂಕ್ ಕೊಟ್ಟರು, ಅದು ಮೇಜರ್ ಟ್ವಿಸ್ಟ್ ಅನ್ನ ಪಡ್ಕೊಳ್ತು. ರಾತ್ರಿ ಹೊತ್ತಿಗೆ ಇಡಿ ಕೂಡ ಅದನ್ನ ಕನ್ಫರ್ಮ್ ಮಾಡುತ್ತೆ. ಈಗ ಬಿಜೆಪಿ ನಾಯಕರ ಮೇಲೆ ಕಾಂಗ್ರೆಸ್ ಮುಗಿಬಿದ್ದಿದೆ. ದಲಿತ ನಾಯಕನ ಮೇಲೆ ದಾಳಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಪರಮೇಶ್ವರ್ ಮೇಲೆ ಕೇಸರಿ ಪಡೆ ಮುಗಿಬಿದ್ರೆ ಕೇಸರಿ ಪಡೆ ಮೇಲೆ ಕಾಂಗ್ರೆಸ್ನ ನಾಯಕರು ಮುಗಿಬೀಳ್ತಾ ಇದ್ದಾರೆ. ದಲಿತ ನಾಯಕನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ನಡೀತಾ ಇರೋ ಶಿಕ್ಷಣ ಸಂಸ್ಥೆ ಈಗ ಅಲ್ಲಿ ತಪ್ಪು ಹುಡುಕ್ತಾ ಇದ್ದಾರೆ. ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿ ಪರಮೇಶ್ವರ್ ಇಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇನ್ಸ್ಟಿಟ್ಯೂಷನ್ ಪ್ರಾರಂಭ ಆಗಿ ಬಹಳ ವರ್ಷ ಆಯಿತು. ಇದನ್ನ ಪರಮೇಶ್ವರ್ ಅವ್ರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದರು. ಪರಮೇಶ್ವರ್ ಅವರು ಒಬ್ಬ ದಲಿತ ನಾಯಕರು, ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನ್ಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಡಿಯೂರಪ್ಪ ಏನ್ ಬಹಳ ಅನಿಷ್ಟ, ವಿಜೇಂದ್ರ ಬಹಳ ಅನಿಷ್ಟ, ಕುಮಾರಸ್ವಾಮಿ ಬಹಳ ಅನಿಷ್ಟ, ಬಿಜೆಪಿ ಅವರೆಲ್ಲ ಬಹಳ ಅನಿಷ್ಟ ನಾಯಕರುಗಳೆಲ್ಲ ಅವ್ರ ಮೇಲೆ ಒಬ್ಬರ ಮೇಲೂ ಮಾಡಲ್ಲ. ಇವ್ರನ್ನೇ ಯಾಕೆ ಇದು ಮಾಡ್ತಾರೆ? ಇದೆಲ್ಲ ನೋಡಿದ್ರೆ ಟಾರ್ಗೆಟ್ ಮಾಡಿ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತವಾದದ್ದು. ಮತ್ತೆ ಅವರು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ. ಆ ವಿದ್ಯಾಸಂಸ್ಥೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಇನ್ಸ್ಟಿಟ್ಯೂಷನ್ ಪ್ರಾರಂಭ ಆಗಿ ಬಹಳ ವರ್ಷ ಆಯಿತು. ಇದನ್ನ ಪರಮೇಶ್ವರ್ ಅವ್ರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ರು. ರನ್ಯಾ ರಾವ್
ವಿದೇಶದಿಂದ ಗೋಲ್ಡ್ ಅನ್ನ ತಂದು ಚಿನ್ನವನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರ್ಬೋದು. ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ. ತನಿಖೆ ಮಾಡಲಿ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಬೆರಳು ಯಾವಾಗ್ಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು. ಅವರ ಹಸ್ತಕ್ಷೇಪ ಇದೆ, ಗೃಹ ಇಲಾಖೆ ಅವ್ರ ತಂದೆಯವರು ಇದ್ದಾರೆ, ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋ ಒಂದು ಎಲ್ಲ ಒಂದ್ ಕಡೆ ಅವ್ರ ಕಡೆ ಆಪಾದನೆ ಎಲ್ಲಾ ಕಡೆಯಿಂದಲೂ ಕೇಳಿ ಬರ್ತಿತ್ತು. ಈಗ ತನಿಖೆ ಆಗ್ತಿರುವಂತ ಸಂದರ್ಭದಲ್ಲಿ ಇನ್ನ ಹೆಚ್ಚು ಹೇಳೋದು ತಪ್ಪಾಗುತ್ತೆ. ಸಮಗ್ರವಾಗಿ ಬೆಳಕಿಗೆ ಬರಲಿ. ದೇಶದ್ರೋಹಿ ಕೆಲಸ, ಬಂಗಾರವನ್ನ ಸ್ಮಗ್ಲಿಂಗ್ ಅನ್ನ ಈ ರೀತಿ ವ್ಯವಸ್ಥಿತವಾಗಿ ಜಾಲವಾಗಿ ತಮ್ಮ ಸ್ಥಾನಮಾನದ ಮೂಲಕ ಮಾಡ್ತಿದ್ರು. ಇವೆಲ್ಲವೂ ಎಲ್ಲ ಒಂದ್ ಕಡೆ ಇನ್ನ ತೀವ್ರವಾಗಿ ತನಿಖೆಯನ್ನು ನಡೆದು ಇನ್ನೊಂದು ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ತನಿಖೆ ಆಗ್ತಿರೋದು ಒಂದು ಒಳ್ಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.